ಬೆಳಗಾವಿ ನಗರದ ಗಣಪತಿ ಗಲ್ಲಿ ಕಡೆ ಬಜಾರ್ ಹಾಗೂ ಕಾಕತಿವೇಶ್ ರಸ್ತೆಗಳ ಸಂಗಮದಲ್ಲಿರುವ ಚೌಕದಲ್ಲಿ ಜಲವಾಹಿನಿ ದುರಸ್ತಿ ಕಾರ್ಯಕ್ಕಾಗಿ ಎಲ್&ಟಿ ಕಂಪನಿಯವರು ಕಳೆದ 15ರಿಂದ 20 ದಿನಗಳಿಂದ ರಸ್ತೆ ತೋಡಿ ಗುಂಡಿ ತೆರೆದೇ ಬಿಟ್ಟಿದ್ದಾರೆ. ಇದರ ಪರಿಣಾಮ ಗಿರಾಕಿ ಸಮಯದಲ್ಲಿ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗುತ್ತಿದ್ದು, ಪಾದಚಾರಿಗಳು ಹಾಗೂ ವಾಹನ ಸವಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಜಲವಾಹಿನಿ ದುರಸ್ತಿ ಕಾರ್ಯವನ್ನು ತಕ್ಷಣ ಪೂರ್ಣಗೊಳಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಗರದ ಮಧ್ಯಭಾಗದಲ್ಲಿರುವ ಗಣಪತಿ ಗಲ್ಲಿ ಕಡೆ ಬಜಾರ್ ಕಾಕತಿವೇಶ್ ಚೌಕವು ಸದಾ ಸಂಚಾರ ಹಾಗೂ ವಾಹನ ಸಂಚಾರದಿಂದ ತುಂಬಿರುವ ಅತ್ಯಂತ ಪ್ರಮುಖ ಚೌಕವಾಗಿದೆ. ಈ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು ಎಲ್&ಟಿ ಕಂಪನಿ ಅಧಿಕಾರಿಗಳು ಜಲವಾಹಿನಿ ದುರಸ್ತಿ ಕಾರ್ಯವನ್ನು ಶೀಘ್ರ ಪೂರ್ಣಗೊಳಿಸುವ ನಿರೀಕ್ಷೆ ಇತ್ತು. ಆದರೆ 15ರಿಂದ 20 ದಿನಗಳು ಕಳೆದರೂ ತೋಡಿದ ಗುಂಡಿ ಹಾಗೆ ಉಳಿದಿದ್ದು, ಅದರ ಪಕ್ಕದಲ್ಲಿರುವ ಮಣ್ಣಿನ ರಾಶಿಯಿಂದಾಗಿ ಈ ಮಾರ್ಗದಲ್ಲಿ ಸಂಚರಿಸುವ ಪಾದಚಾರಿಗಳು ಹಾಗೂ ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ರಸ್ತೆಯಲ್ಲಿ ತೆರೆದಿರುವ ಈ ಗುಂಡಿಯಿಂದ ಚೌಕದಲ್ಲಿ ನಿರಂತರವಾಗಿ ಸಂಚಾರ ದಟ್ಟಣೆ ಉಂಟಾಗುತ್ತಿದೆ. ಇದರ ಪರಿಣಾಮವಾಗಿ ವಿಶೇಷವಾಗಿ ಗಂಭೀರ ರೋಗಿಗಳನ್ನು ಆಸ್ಪತ್ರೆಗೆ ಕರೆದೊಯ್ಯುವ ಆಂಬ್ಯುಲೆನ್ಸ್ಗಳಿಗೆ ಭಾರೀ ತೊಂದರೆ ಎದುರಾಗುತ್ತಿದೆ. ಇದಲ್ಲದೆ ಸ್ಥಳೀಯ ವ್ಯಾಪಾರಿಗಳು ಹಾಗೂ ಚಿಲ್ಲರೆ ವ್ಯಾಪಾರಿಗಳು ಈ ಜಲವಾಹಿನಿ ದುರಸ್ತಿ ಕಾರ್ಯದಿಂದ ಸಾಕಷ್ಟು ತೊಂದರೆ ಉಂಟಾಗುತ್ತಿದೆ. 15 दिवस झाले सर, लई प्रॉब्लेम आलाय. हे खड्डा खोदलाय, काम लवकर व्हायला तयार नाही. ट्रॉफिक लई व्हायलाय सर, आणि लोकांना लई त्रास व्हायलाय आणि दुकानदाराला बी लई त्रास व्हायलाय. आता बघा ते वरनं काय साहेबाला सांगून काय तर जरा आमच्या एक हे आहे, रिक्वेस्ट आहे की लवकर जरा करून ओके करा आणि दुकानदाराला बी लई त्रास व्हायलाय. हे गणपत गेली कॉर्नर शनिवार कॉर्नर येत आहे. गणपत गेली कॉर्नर पटवाल आहे, गाड्या आणि लई जाम व्हायलाय. बघा वरनं साहेबाला सांगून जरा योग्यश्री करून लवकर जरा संपून टाका. ಧೂಳು ಹಾಗೂ ಮಣ್ಣಿನ ಸಮಸ್ಯೆಯಿಂದಾಗಿ ಚೌಕದ ಬಳಿ ರಸ್ತೆ ಬದಿಯಲ್ಲಿ ಬಟ್ಟೆ ಸೇರಿದಂತೆ ವಸ್ತುಗಳು ಮಾರುತ್ತಿದ್ದ ಚಿಲ್ಲರೆ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಸ್ತುತ ಈ ಚೌಕದಲ್ಲಿ ಸಂಚಾರ ದಟ್ಟಣೆ ಸಮಸ್ಯೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಆದ್ದರಿಂದ ಎಲ್&ಟಿ ಕಂಪನಿಯ ಹಿರಿಯ ಅಧಿಕಾರಿಗಳು ಈ ವಿಷಯವನ್ನು ತಕ್ಷಣ ಗಂಭೀರವಾಗಿ ಪರಿಗಣಿಸಿ ಚೌಕದಲ್ಲಿ ಕೈಗೆತ್ತಿಕೊಂಡಿರುವ ಜಲವಾಹಿನಿ ದುರಸ್ತಿ ಕಾರ್ಯವನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಆದೇಶಿಸಬೇಕೆಂದು ಸಾರ್ವಜನಿಕರಿಂದ ಬಲವಾದ ಆಗ್ರಹ ವ್ಯಕ್ತವಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.